ಬಹಳ ಪ್ರೀತಿಯಿಂದ ಅವರು ಕರೆದಿದ್ದಾರೆ. ಬಹಳ ಪ್ರೀತಿಯಿಂದ ಎಲ್ಲ ಸ್ವಾಮೀಜಿಗಳು ಎಲ್ಲ ಪೂಜ್ಯರು ಕೂಡ ಬಂದಿದ್ದಾರೆ, ನಾವು ಬಂದಿದ್ದೀವಿ. ಬೋವಿ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಒಂದು ರೀತಿಯಲ್ಲಿ ಅಲೆಮಾರಿ ಸಮಾಜ. ಯಾವ ಯಾವ ಜಾಗದಲ್ಲಿ ಮೈನಿಂಗ್ ಇದೆ, ಯಾವ್ಯಾವ ಜಾಗದಲ್ಲಿ ದೊಡ್ಡ ಕೆಲಸಗಳಾಗ್ತಾ ಇದ್ದಾವೆ, ಆ ಜಾಗದಲ್ಲಿ ಹೋಗಿ ನೆಲೆಸಿ ಅಲ್ಲಿಯ ಕೆಲಸವನ್ನು ಪೂರ್ಣ ಮಾಡಿ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಆಗುವಂಥ ಒಂದು ಸಮಾಜ ಅದು ಬೋವಿ ಸಮಾಜ ಆಗಿತ್ತು. ಮಂಜುನಾಥ್ ಪ್ರಸಾದ್ ಅವರು ಹೇಳ್ತಾ ಇದ್ರು, ಮೈಸೂರು ಮಹಾರಾಜರು ಬೋವಿ ಸಮಾಜವನ್ನ ಪರಿಷ್ಠ ಜಾತಿಗೆ ಸೇರಿಸಬೇಕನ್ನುವಂಥ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ಅಂತ. ಯಾಕೆ ಮಾಡಿದ್ರು? ಮೈಸೂರು ಮಹಾರಾಜರ ದೊಡ್ಡ ಕೆಲಸದಲ್ಲಿ ಇವತ್ತು ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ, ತಮಿಳುನಾಡಿಗೆ ನೀರು ಕೊಡುವಂಥ ನದಿ ಅದು ಕಾವೇರಿ ನದಿ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ KRSನ ನಿರ್ಮಾಣದಲ್ಲಿ ಬೋವಿ ಸಮಾಜ ಬಹಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಅದಕ್ಕಾಗಿ ಇವತ್ತು ಮೈಸೂರು ಮಹಾರಾಜರಿಗೆ ಬೋವಿ ಸಮಾಜ ಅಂದರೆ ಪ್ರೀತಿ. ಮಲ್ಲೇಶ್ ಬಾಬು ಅವರು ಇವತ್ತು ಕೋಲಾರದ MP ಆಗಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಯಾಕಾದರೂ KGFನ ಚಿನ್ನದ ಗಣಿಯಲ್ಲಿ ಗಣಿ ತೆಗೆಯುವಂಥ ದೊಡ್ಡ ಕೆಲಸದಲ್ಲಿ ಬೋವಿ ಸಮಾಜ ತೊಡಗಿಸಿಕೊಂಡಿತ್ತು. ಅದಕ್ಕಾಗಿ ಮೈಸೂರು ಮಹಾರಾಜರು ಬೋವಿ ಸಮಾಜವನ್ನ ಕೋಲಾರದ ಚಿನ್ನದ ಗಣಿಗೆ ಶಿಫ್ಟ್ ಮಾಡಿದ್ರು, ಅಲ್ಲಿ ಜನಸಮುದಾಯವನ್ನ ನೆಲೆಸುವಂತೆ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಬೋವಿ ಸಮಾಜಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅಸ್ತಿತ್ವ ಇದೆ. ಈ ರೀತಿ ದೇಶದ ಯಾವ್ಯಾವ ಭಾಗದಲ್ಲಿ ದೇಶದ ಕೆಲಸ ಆಗ್ತಾ ಇತ್ತು ಅಲ್ಲಿ ಬೋವಿ ಸಮಾಜ ಇವತ್ತು ನೆಲೆಸಿದ್ದಾರೆ. ಕೇವಲ 4 ರಾಜ್ಯಗಳಲ್ಲಿ ಬೋವಿ ಸಮಾಜ ಪರಿಶಿಷ್ಟ ಜಾತಿಯ ಸಮಾಜ. ಕರ್ನಾಟಕ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ. ಉಳಿದ ಎಲ್ಲ ರಾಜ್ಯಗಳಲ್ಲಿ ಕೂಡ ಬೇರೆ ಬೇರೆ ಜಾತಿಯಲ್ಲಿ ಇದೆ. OBCಯಲ್ಲಿ ಬೋವಿ ಸಮಾಜ ಇದೆ. ಆದರೆ ಇವತ್ತು ಬೋವಿ ಸಮಾಜ ಅತ್ಯಂತ ಕಷ್ಟಪಡುವಂಥ ಸಮಾಜ, ಶ್ರಮವಹಿಸುವಂಥ ಸಮಾಜ, ಅತ್ಯಂತ ಕೆಳ ಹಂತದಲ್ಲಿರುವಂಥ ಸಮಾಜ. ಈ ಸಮಾಜಕ್ಕೆ ನ್ಯಾಯ ಸಿಗಬೇಕಾದ್ದು ಅನಿವಾರ್ಯ ಮತ್ತು ಆಗಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ ಇದೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನಾವು ನೆನಪು ಮಾಡ್ಕೋಬೇಕು. ಒಡ್ಡರ ಸಮಾಜಕ್ಕೆ ಬೇರೆ ಬೇರೆ ರೀತಿಯ ಸಿನಾನಿಮ್ಸ್ ಇತ್ತು. ಈ ಸಿನಾನಿಮ್ಸ್ ಅನ್ನ ಒಟ್ಟು ಮಾಡಿ ಅದು ಒಡ್ಡರು ಅಥವಾ ಕರಿವಡ್ಡರು ಬೇರೆ ಬೇರೆ ರೀತಿಯ ಒಡ್ಡ ಸಮಾಜವನ್ನ ಒಂದೇ ಜಾತಿಯಲ್ಲಿ ಸೇರಿಸಿದಂಥ ಕೆಲಸವನ್ನ ಅವತ್ತಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಇವತ್ತು ನಾವು ನೆನಪು ಮಾಡಿಕೊಂಡು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಪ್ರತಿ ಹಂತದಲ್ಲಿ ಕೂಡ ಯಾವ್ಯಾವ ಸರ್ಕಾರಗಳು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಂದವು, ಎಲ್ಲರೂ ಸೇರಿ ಈ ಸಮಾಜವನ್ನು ಮೇಲಕ್ಕೆತ್ತುವಂಥ ಒಂದು ಪ್ರಯತ್ನವನ್ನು ತನ್ನದೇ ಆದ ರೀತಿಯಲ್ಲಿ ಸರ್ಕಾರಗಳು ಮಾಡಿದವೆ. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸರ್ಕಾರ ಬರುವುದಕ್ಕೆ ಕೂಡ ಒಡ್ಡ ಸಮಾಜದ ನಾಯಕರು ಪ್ರಮುಖರು. ಇಲ್ಲಿ ಶಿವರಾಜ್ ತಂಗಡಿ ಅವರು ಕೂತಿದ್ದಾರೆ, ಗೂಳಿಹಟ್ಟಿ ಶೇಖರ್ ಅವರು, ವೆಂಕಟರಮಣಪ್ಪ ಅವರು. ಇವರಿಗೆ MLA ಇಂಡಿಪೆಂಡೆಂಟ್ MLA ಆದವರಿಗೆ ಕರ್ಕೊಂಡು ಬಂದು ಮೊದಲು ಮಂತ್ರಿಗಿರಿ ಕೊಟ್ಟದ್ದು ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಅವರ ಕಾರಣಕ್ಕಾಗಿ ನಾವು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಇವತ್ತು ಅವರು ಬೇರೆ ಪಕ್ಷದಲ್ಲಿ ಮಂತ್ರಿ ಆಗಿರ್ಬೋದು. ಪಕ್ಷ ಮುಖ್ಯ ಅಲ್ಲ. ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಅಧಿಕಾರದಲ್ಲಿರಲಿ, ಇವತ್ತು ಅರವಿಂದ್ ಲಿಂಬಾವಳಿಯವರು ಇವತ್ತು ನಿಮ್ಮ ಸಮಾಜದವರು ಕೂತಿದ್ದಾರೆ, ಅವರನ್ನು ನಮ್ಮ ಸರ್ಕಾರ ಮಂತ್ರಿಯನ್ನಾಗಿ ಮಾಡ್ತು. ಆದರೆ ಯಾವುದೇ ಪಕ್ಷದಲ್ಲಿದ್ದು ಮಂತ್ರಿ ಆದರೂ ಕೂಡ ತಾನು ಹುಟ್ಟಿರುವಂಥ, ತಾನು ಬೆಳೆದಿರುವಂಥ
ಆ ಸಮಾಜಕ್ಕೆ ಕಳಕಳಿಯನ್ನು ವ್ಯಕ್ತ ಮಾಡಿ ಅವರ ಸಲುವಾಗಿ ದುಡಿಯುವಂಥದ್ದು ಬಹಳ ದೊಡ್ಡ ಕೆಲಸ ಆಗುತ್ತೆ ಅನ್ನುವಂಥದ್ದು ಕೂಡ ಸತ್ಯ ಇದೆ. ಅದಕ್ಕಾಗಿ ಈ ಸಮಾಜದಿಂದ ಬಂದಂಥ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಇರ್ಬೋದು, MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, MLCಗಳಾಗಿದ್ದಾರೆ, ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದಾರೆ. ಇವರೆಲ್ಲರಿಗೆ ಕೂಡ ಈ ಸಮಾಜವನ್ನು ಮೇಲಕ್ಕೆತ್ತುವಂಥ ಜವಾಬ್ದಾರಿ ಇದೆ. ಇದರ ನೇತೃತ್ವ ಯಾರ್ದು? ಇದರ ನೇತೃತ್ವ ನಮ್ಮ ಸ್ವಾಮೀಜಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು. ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ, ಅದಕ್ಕೆ ಖುಷಿ ಆಗುತ್ತೆ. ಕೇವಲ ಗುಡಿಸಲಲ್ಲಿ ವಾಸ ಮಾಡ್ತಾ, ಚಿಕ್ಕ ಗುಡಿಸಲಲ್ಲಿ ವಾಸ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ತಾನು ಇನ್ನೂ ಬೆಳಿಬೇಕಾಗಿತ್ತು. ತನ್ನಲ್ಲಿರುವಂಥ ವಿದ್ವತ್ತಿಗೆ ಬಹಳ ದೊಡ್ಡ ಆಫೀಸರ್ ಆಗಬಹುದಾಗಿತ್ತು, ಬಹಳ ದೊಡ್ಡ ರಾಜಕಾರಣಿ ಆಗಬೇಕಾಗಿತ್ತು. ಆದರೆ ಇಮ್ಮಡಿ ಸಿದ್ದರಾಮೇಶ್ವರ ಅವರು ಆಯ್ಕೆ ಮಾಡಿಕೊಂಡಂಥ ಜಾಗ ಅದು ಕಾವಿ ಬಟ್ಟೆ. ಕಾವಿ ಬಟ್ಟೆಯ ಮೂಲಕ ತನ್ನ ಯೌವನವನ್ನು, ತನ್ನ ವಿದ್ವತ್ತನ್ನು, ತನ್ನ ವಿದ್ಯಾಭ್ಯಾಸವನ್ನು ಸಮಾಜಕ್ಕಾಗಿ ಮುಡಿಪಾಗಿಡಬೇಕು. ಈ ಸಮಾಜವನ್ನು, ಈ ಜನಾಂಗವನ್ನು ಮೇಲಕ್ಕೆತ್ತುವುದಕ್ಕಾಗಿ ಮುಡಿಪಾಗಿಡಬೇಕು ಅಂತ ದೊಡ್ಡ ಕೆಲಸವನ್ನು ಇವತ್ತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಾಡಿದ್ದಾರೆ. ಧೈರ್ಯ ಬೇಕು, ಇದಕ್ಕೆ ಶಕ್ತಿ ಬೇಕು, ವಿಶ್ವಾಸ ಬೇಕು. ದೊಡ್ಡ ಸಮಾಜದವರಿಗೆ, ಬಹಳ ಜನಸಂಖ್ಯೆಯಲ್ಲಿ ದೊಡ್ಡವರಿದ್ದವರಿಗೆ ತುಂಬ ಭಕ್ತರು ಇರ್ತಾರೆ. ಆದರೆ ಈ ಮಠಕ್ಕೆ ಅತ್ಯಂತ ಬಡವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯಾರಿದ್ದಾರೆ? ಅತ್ಯಂತ ಕೆಳವರ್ಗದವರು, ಬಡವರು. ಅವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಸ್ವಾಮೀಜಿಗಳು ಈ ಮಠವನ್ನು ಕಟ್ಟಿದ್ರು. ಕೇವಲ ಮಠ ಕಟ್ಟಿಲ್ಲ, ಮಠಕ್ಕೆ ಒಂದು ಶಾಲೆ ಬೇಕು ಅಂತ ಶಾಲೆಯನ್ನು ಕಟ್ಟಿದ್ರು. ಮಠದ ಮಕ್ಕಳಿಗೆ, ಈ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹಾಸ್ಟೆಲ್ ಕಟ್ಟಿದ್ರು. ಕೇವಲ ಇಲ್ಲಿ ಹಾಸ್ಟೆಲ್ ಅಲ್ಲ, ಚಿತ್ರದುರ್ಗದಲ್ಲಿ, ಬಾಗಲಕೋಟೆಯಲ್ಲಿ, ಶಿವಮೊಗ್ಗದಲ್ಲಿ, ಇಂಥ ಬೇರೆ ಬೇರೆ ಜಾಗದಲ್ಲಿ ಹಾಸ್ಟೆಲ್ಗಳನ್ನು ಮಾಡಿ ತನ್ನ ಸಮಾಜವನ್ನು ಬೆಳೆಸುವಂಥ ಒಂದು ದೊಡ್ಡ ಕೈಂಕರ್ಯದಲ್ಲಿ ಸ್ವಾಮೀಜಿಯವರು ತೊಡಗಿಸ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಸ್ವಾಮೀಜಿಗಳು ಅಭಿನಂದನೆಗೆ ಅರ್ಹರು. ಈ ಸ್ವಾಮೀಜಿಗಳಿಗೆ ಇವತ್ತು ರಜಮತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಸನ್ಮಾನ್ಯ ಜೋಶಿ ಅವರು ಬರ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದಕ್ಕಾಗಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆದರೆ ಅಭಿನಂದನೆ ಸಲ್ಲಿಸೋಕ್ಕೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಕೂತೇ ಇಲ್ಲ, ವೇದಿಕೆಯಲ್ಲಿ ಕೂತೇ ಇಲ್ಲ. ಅವರು ಓಡಾಡ್ತಾನೆ ಇದ್ದಾರೆ. ನಾನು ಆವಾಗದಿಂದ ಅವರಿಗೆ ಹೇಳ್ತಾ ಇದ್ದೀನಿ, ಸ್ವಾಮೀಜಿಗಳೇ ಇದು ನಿಮ್ಮ ಕಾರ್ಯಕ್ರಮ, ದಯಮಾಡಿ ಕೂತ್ಕೊಳ್ಳಿ ಅಂಥೇಳಿ. ಆದರೆ ತನ್ನ ಸಮಾಜದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳನ್ನು ನಾನೇ ಸ್ವತಃ ಸ್ವಾಗತ ಮಾಡಬೇಕು, ನಾನೇ ಆಹ್ವಾನ ಮಾಡಬೇಕು, ನಾನೇ ಮುಂದೆ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ಅವರಿಗೆ ನಿಜವಾಗ್ಲೂ ಈ ಸಮಾಜವನ್ನು ಮೇಲಕ್ಕೆತ್ತುವಂಥ ಶಕ್ತಿಯನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ, ವೇದಿಕೆಯಲ್ಲಿರುವಂಥ ಎಲ್ಲ ಸಮಾಜದ ಗುರುಗಳ ಆಶೀರ್ವಾದದಿಂದ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಯಾವುದೇ ಕೆಲಸವನ್ನು ಸರ್ಕಾರದಲ್ಲಿ ಕೇಳಿದರೆ ಕೂಡ ನಾವು ಇದು ನಮ್ಮ ಸಮಾಜ, ನಮ್ಮ ಸ್ವಾಮೀಜಿ ಅನ್ನುವಂಥದ್ದನ್ನು ಮುಂದೆ ನಿಂತು ಮಾಡಿಕೊಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಇವತ್ತು ಸ್ವಾಮೀಜಿಗಳು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಎಲ್ಲರ ಆಶೀರ್ವಾದದಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಖಂಡಿತವಾಗಿ ನಾವೆಲ್ಲರೂ ಈ ಮಠದ ಜೊತೆಗೆ ಸ್ವಾಮೀಜಿ ಮಾಡುವಂಥ ವಿದ್ಯಾಭ್ಯಾಸದ ಕೆಲಸ, ವಿದ್ಯೆಯನ್ನು ಕೊಡುವಂಥ ಕೆಲಸ, ಬಡವರ ಕೆಲಸ, ಕೋವಿಡಲ್ಲಿ ಅವರು ಮಾಡಿರುವಂಥ ಸಹಕಾರ, ರಕ್ತದಾನ ಶಿಬಿರಗಳು, ಸಮಾಜ ಸೇವೆ ಅಷ್ಟು ಮಾತ್ರ ಅಲ್ಲ, ಹಳ್ಳಿಯಲ್ಲಿರುವಂಥ ಚಿಕ್ಕ ಪುಟ್ಟ ಮಠಗಳನ್ನು ಒಟ್ಟು ಸೇರಿಸಿ ಅವರನ್ನು ಒಗ್ಗಟ್ಟು ಮಾಡಿ ಅವರಿಗೆ ಸರ್ಕಾರದಿಂದ ಆಗಬೇಕಾದಂಥ ಕೆಲಸವನ್ನು ತಾನು ಮುಂದೆ ನಿಂತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಕೆಲಸ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ
ಎಲ್ಲ ಗುರುಗಳ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.